Hi friends, welcome to the ASPN classes. So ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥ ಚಾಪ್ಟರ್ ಯಾವುದಪ್ಪ ಅಂತಂದರೆ ಡಿಟರ್ಮಿನೆಂಟ್ ಚಾಪ್ಟರ್ಸ್ ಫ್ರೆಂಡ್ಸ್. ಸೊ ಡಿಟರ್ಮಿನೆಂಟ್ ಚಾಪ್ಟರ್ನಲ್ಲಿ ಬರುವಂಥ MCQsಗಳನ್ನ ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋದ ಲಿಂಕ್ನ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಗೊತ್ತಾಗಲಿ. ಸ್ವಲ್ಪ ಲೇಟಾಗಿ ಆಗಿದೆ ಜಾಯ್ನಿಂಗ್, ಸೊ ಹಾಗಾಗಿ ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಇದು ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇರೋದು MCQಸು ಡಿಟರ್ಮಿನೆಂಟ್ ಚಾಪ್ಟರ್ ಮೇಲೆ. ಓಕೆ, ಯಾವೆಲ್ಲ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದಾವೆ ನೋಡಿ, ಅವೆಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. 2 minutes ಟೈಮ್ ಇದೆ. ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಕಮ್ ಆನ್ ಫಾಸ್ಟ್. ಒಂದು ಸೆಕೆಂಡ್, ನಾನು ಗ್ರೂಪಲ್ಲಿ ಹಾಕಿಲ್ಲ, ಸೊ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ. ಎಸ್, ಓಕೆ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಅಬ್ಸರ್ವ್ ಮಾಡಿ, ಡಿಟರ್ಮಿನೆಂಟ್ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸ್ಗಳು ಯಾವೆಲ್ಲ ಇದ್ದಾವೆ ಅಂತಂದರೆ, ಪ್ರತಿಯೊಂದು ಎಕ್ಸಸೈಸ್ 1, 2, 4.1, 4.2 ಈ ಎಲ್ಲ ಎಕ್ಸಸೈಸ್ ಮೇಲೆ ಇರುವಂಥ ಕ್ವಶನ್ಸ್ನ ಇವಾಗ ಒಂದೊಂದಾಗಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋದು ಡಿಟರ್ಮಿನೆಂಟ್ ಮೇಲೆ. ಸೊ ಈ ಒಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಕೂಡ ಇದೆ. ಓಕೆ, ಭಾಳ ಸ್ಟೂಡೆಂಟ್ಸು MCQ ಅಂದರೆ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಭಾಳ ಡಿಫಿಕಲ್ಟ್ ಬರುತ್ತೆ ಹಾಗೆ ಅಂತ. ಡೈರೆಕ್ಟ್ ಕ್ವಶನೇ ಬರುತ್ತೆ. ಯಾವ ಥರ ಮೊದಲಿಗೆ 1 ಮಾರ್ಕ್ಸ್ ಕ್ವಶನ್ ಬರ್ತಾ ಇತ್ತು ಅದೇ ಥರನೇ, ಜಸ್ಟ್ ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ ಅಷ್ಟೇ. ಇಲ್ಲೇನಿದೆ, ಎರಡು ಮ್ಯಾಟ್ರಿಕ್ಸ್ಗಳು ಡಿಟರ್ಮಿನೆಂಟ್ಗಳು ಈಕ್ವಲ್ ಇದೆ. ಜಸ್ಟ್ ನೀವು ಇಲ್ಲಿ ಎಕ್ಸ್ ವ್ಯಾಲ್ಯೂನ ಪಾಯಿಂಟ್ ಮಾಡಬೇಕು. ಯಾವ ಥರ ಮಾಡ್ತೀರಾ, ಮೊದಲಿಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವ ಥರ ಮಾಡ್ತಿದ್ರಿ, x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ 18 ಇಂಟು 2 ಮಾಡಬೇಕು. 18 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, 36 ಆಗುತ್ತಾ ಇದು ರಿಸಲ್ಟು? ಎಸ್, 36 ಆಗುತ್ತೆ. ಅಗೇನ್ ಇಲ್ಲಿ ಕೂಡ ನೋಡಿ, 6 ಇಂಟು 6 36 ಮೈನಸ್ 36. 36 ಮೈನಸ್ 36 ಅಂದರೆ ಇದು 0 ಆಗುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 36 ಉಳಿತು. 36 ಒಂದು ಈ ಕಡೆ ತೊಗೊಂಬನ್ನಿ, ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನೀವು ಪಾಯಿಂಟ್ ಮಾಡಿದ್ರೆ ಇಲ್ಲಿ ರೂಟ್ ಆಫ್ 36 ಆಗುತ್ತೆ. ರೂಟ್ ಆಫ್ 36 ಅಂದರೆ ಪ್ಲಸ್ ಆರ್ ಮೈನಸ್ ತೊಗೋಬೇಕಾಗುತ್ತೆ. ಇಲ್ಲಿ 6 ಬರುತ್ತೆ. ಓಕೆ, ಬರೇ ಪ್ಲಸ್ 6 ಬರೆದ್ರು ರಾಂಗು, ಮೈನಸ್ 6 ಬರೆದ್ರು ರಾಂಗು. ಕರೆಕ್ಟ್ ಆಗೋದು ಆಪ್ಷನ್ ಬಿ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಸೊ ಕೆಲವು ಜನ ಫಾಸ್ಟಾಗಿ ನೋಡಿಬಿಟ್ಟು ಇದಕ್ಕೆ ಮಾರ್ಕ್ ಮಾಡಿಬಿಡ್ತೀರಾ, ಇದು ರಾಂಗ್ ಆಗುತ್ತೆ. ಪ್ಲಸ್ 6 ಕರೆಕ್ಟ್ ಅಲ್ಲ, ಮೈನಸ್ 6 ಎರಡೂ ಕರೆಕ್ಟ್ ಆಗುತ್ತೆ. ಓಕೆ, ನೀ ಈ ಪ್ಲೇಸಲ್ಲಿ ಬೇಕಿದ್ರೆ 6ನ ಪ್ಲಸ್ 6 ಹಾಕಿ ನೋಡಿ, ಮೈನಸ್ 6 ಹಾಕಿ ನೋಡಿ, ಆಗ ಕರೆಕ್ಟ್ ಆಗುತ್ತೆ. ಇದು ನೋಡಿಬಿಟ್ಟು ಕೆಲವು ಜನ ಏನು ಮಾಡ್ತಾರೆ, ಮ್ಯಾಟ್ರಿಕ್ಸ್ ಪ್ರಕಾರ ಇದು 6 ಆಗಿಬಿಡುತ್ತೆ. ಸೊ ಮ್ಯಾಟ್ರಿಕ್ಸೇ ಬೇರೆ, ಡಿಟರ್ಮಿನೆಂಟೇ ಬೇರೆ ರಿಸಲ್ಟ್ ಇರುತ್ತೆ. ಈ ಥರ ನೀವು ಕ್ಯಾಲ್ಕುಲೇಷನ್ ಅಂದರೆ ಇದು ನೆಕ್ಸ್ಟ್ 4.3 ಎಕ್ಸಸೈಸಲ್ಲಿ ಇರುವಂಥ ಕ್ವಶನ್ಸು ಏನಿದೆ. ಇಫ್ ಏರಿಯಾ ಆಫ್ ದ ಟ್ರಯಾಂಗಲ್ 35, ಅವರೇ ಕೊಟ್ಟಿದ್ದಾರೆ ಏರಿಯಾ ಆಫ್ ದ ಟ್ರಯಾಂಗಲ್. ಅಗೇನ್ 3 ವರ್ಟೈಸಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೆ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಏನು, ಡೆಲ್ಟಾ ಈಸ್ ಈಕ್ವಲ್ಸ್ ಟು 1/2 ಡಿಟರ್ಮಿನೆಂಟ್. ಲಾಸ್ಟಲ್ಲಿ ಏನು ಮಾಡ್ತೀವಿ, 1 1 ಬರಿತೀವಿ. ಇಲ್ಲಿ ಈ ಪಾಯಿಂಟ್ಸ್ಗಳನ್ನ ಬರ್ಕೋತೀವಿ. 2, -6 ಬರೀತೀರಾ. ಅಗೇನ್ 5, 4 ಬರೀತೀರಾ. ಅಗೇನ್ k, 4 ಬರೀತೀರಾ. ಓಕೆ, ಇವೇನು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ ವರ್ಟೈಸಸ್ಸು, ಅದನ್ನು ಇಲ್ಲಿ ಬರ್ಕೊತೀರಾ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ, 35. ನೀವು ಈ ಥರ ಹೋಗ್ಬೋದು, ಒಂದೊಂದಾಗಿ ವ್ಯಾಲ್ಯೂಸ್ನ ಫಿಲಪ್ ಮಾಡಿ ಚೆಕ್ ಕೂಡ ಮಾಡ್ಬೋದು. ಇಲ್ಲಿ 12 -2 12 ಈ ಥರ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟು ಸಿಂಪ್ಲಿಫೈ ಕೂಡ ಮಾಡ್ಬೋದು. ಇಲ್ಲಾಂದರೆ ಪೂರ ಡೈರೆಕ್ಟಾಗಿ ಸಾಲ್ವ್ ಮಾಡಿ ಕೂಡ ನೋಡ್ಬೋದು. ಇದರ ಆನ್ಸರ್ 35 ಬರಬೇಕು. -12 ತೊಗೊಂಡು ನೋಡಿ, +12 ತೊಗೊಂಡು ಹೋಗಿ, -2 ಅಂದರೆ 4 ವ್ಯಾಲ್ಯೂ ತೊಗೋಬೇಕಾಗತ್ತೆ. ಅಗೇನ್ ಇದು ಟೈಮ್ ತೊಗೊಳ್ಳೋದೆ ಬೆಟರ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡ್ತಾ ಹೋದರೆ ಇಲ್ಲಿ 1/2 ಆ್ಯಸ್ ಇಟ್ ಈಸ್ ಬರೀತೀರಾ. ಓಕೆನಾ. ಸೊ ಇವಾಗ ಫಸ್ಟು ಈ ರೋನ ತೊಗೊತೀರಾ, ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಅಂದರೆ ಇದು ಎಷ್ಟಾಯಿತು, 2 ಇಂಟು ಬ್ರಾಕೆಟ್. 2 ಇಂಟು ಬ್ರಾಕೆಟ್ ಅಂದರೆ ನೋಡಿ. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಇದನ್ನು ಸಿಂಪ್ಲಿಫೈ ಮಾಡಿ. ಇದೊಂದ್ರೆ 0 ಆಯಿತು, ಬಿಟ್ಬಿಡಿ. 5 ಇಂಟು 6ನ ಮಲ್ಟಿಪ್ಲೈ ಮಾಡಬೇಕು. ಇದು 30 ಆಗುತ್ತೆ, -6k ಆಗುತ್ತೆ. ಕರೆಕ್ಟ್. ಅಗೇನ್ 1ನ ಮಲ್ಟಿಪ್ಲೈ ಮಾಡಿದ್ರೆ ಇದು +20 ಆಗುತ್ತೆ, ಇದು -4k ಆಗುತ್ತೆ. ಓಕೆ, 30 + 20 ಆ್ಯಡ್ ಮಾಡಿದ್ರೆ 50 ಆಗುತ್ತೆ. ಇದು 1/2 ಆ್ಯಸ್ ಇಟ್ ಈಸ್, ಇಲ್ಲಿ 50 ಮಾಡ್ತೀರಾ. ಅಗೇನ್ ಇದನ್ನು ಸಿಂಪ್ಲಿಫೈ ಮಾಡಿ, ಮೈನಸ್ ಪ್ಲಸ್, ಇದು 10k ಆಗುತ್ತೆ. 2 ಇಂದ ಡಿವೈಡ್ ಮಾಡಿದರೆ ಇದೆಷ್ಟು ಉಳಿಯುತ್ತೆ ನೋಡಿ, ಟೋಟಲ್ ಆಗಿ ಡೆಲ್ಟಾ ಈಸ್ ಈಕ್ವಲ್ಸ್ ಟು 2 ಇಂದ ಡಿವೈಡ್ ಮಾಡ್ಕೋಬೋದಲ್ವಾ. 50 ಡಿವೈಡ್ ಮಾಡಿದ್ರೆ ಇದು 25 ಆಗುತ್ತೆ, ಇದು 5 ಆಗುತ್ತೆ. 5k ಆಯಿತು. ಇವಾಗ ಡೆಲ್ಟಾ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 35 ಅಂತ. ಅದನ್ನು ನಾವೇನು ಮಾಡಬೇಕು, ಪ್ಲಸ್ ಆರ್ ಮೈನಸ್ ಅಂತ ತೊಗೊಳ್ಬೇಕಾಗತ್ತೆ. ಜಸ್ಟ್ ಬರೀ ಪ್ಲಸ್ ತೊಗೊಳಕ್ಕೆ ಬರೋದಿಲ್ಲ. ಓಕೆ, +or-35 ಅಂತಿದೆ. ಸೊ ಇವಾಗ 5kನ ಈ ಕಡೆ ಶಿಫ್ಟ್ ಮೊದಲೇ ಪ್ಲಸ್ ತೊಗೊಳ್ಳೋಣ, +35 ತೊಗೊಳ್ಳೋಣ. +35 ತೊಗೊಂಡ್ರೆ ಮೈನಸ್ ಇದನ್ನ ಈಚೆ ಕಡೆ ಶಿಫ್ಟ್ ಮಾಡಿದ್ರೆ -25 ಆಗುತ್ತೆ. ಅಗೇನ್ ಇದು -5k ಉಳಿಯುತ್ತೆ. ಅಗೇನ್ ಇವೆರಡು ಸಿಂಪ್ಲಿಫೈ ಮಾಡಿ 10 ಬರುತ್ತೆ. ಅಗೇನ್ -k
ಇಲ್ಲಿಟ್ಟು ಅಥವಾ -5ನ ಈ ಕಡೆ ಶಿಫ್ಟ್ ಮಾಡಿ ಡಿವೈಡ್ ಬೈ 5 5 1 5 2 ಅಂದರೆ ಕೆ ಈಸ್ ಈಕ್ವಲ್ಸ್ ಟು ನಮ್ಗೆ ಬಂತು -2 ಒಂದು ಆನ್ಸರ್. ಇನ್ನೊಂದು ಆನ್ಸರ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಇನ್ನೊಂದು ಆನ್ಸರ್ ಏನಿದೆ ಇಲ್ಲೇ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ, ಸ್ಪೇಸ್ ಇಲ್ಲ. ಓಕೆ, ನಾವು ಬೇಕಿದ್ರೆ ಬೇರೆ ಪೆನ್ನಿಂದ ಮಾಡ್ತಾ ಇದ್ದೀನಿ. ಓಕೆ, -35 ತೊಗೊಂತೀರಾ, -35 ತೊಗೊಂಡ್ರೆ 25 ಈ ಕಡೆ ಶಿಫ್ಟ್ ಮಾಡಿದ್ರೆ -25 ಆಗುತ್ತೆ, ಈಸ್ ಈಕ್ವಲ್ಸ್ ಟು -5k. ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಅಗೇನ್ 10 ಆಯ್ತು ಇದು, ಅಂದರೆ 60 ಆಗುತ್ತೆ ಇದು. ಅಗೇನ್ -5k ಆಗುತ್ತೆ. ಸೊ ಎರಡು ಕಡೆ ಮೈನಸ್ ಇದೆ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. 5 ಒಂದು ಈ ಕಡೆ ಬಂದರೆ ಡಿವೈಡ್ ಬೈ 5 ಆಗುತ್ತೆ, ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ. 5 1 ಅಗೇನ್ 5 2 ಅಂದರೆ 12 ಬರುತ್ತೆ. ಅಂದರೆ ಕೆ ಈಸ್ ಈಕ್ವಲ್ಸ್ ಟು ಬಂತು +12 ಒಂದು -2 ಒಂದು. ಅಂದರೆ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಕೆ +12 ಆಗಬೇಕು ಅಥವಾ -2 ಆಗಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉಳಿದಿದ್ದೆಲ್ಲ ಇವೆಲ್ಲ ರಾಂಗ್ ಆನ್ಸರ್ಸ್ಗಳಾಗಿರುತ್ತೆ. ಓಕೆ ಸರ್, ಇಲ್ಲಿ +12 ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತಲ್ವಾ? ಇಲ್ಲಿ -2 ಇದೆಯಲ್ಲ, ಒಂದೊಂದು ಆನ್ಸರ್ ಕರೆಕ್ಟ್ ಆಗಲ್ಲ. ಅದಕ್ಕೆ ನಾನು ಹೇಳೋದು 35 ಏರಿಯಾ ಏನಾದರೂ ಕೊಟ್ಟರೆ ಅದನ್ನ +or-35 ಅಂತ ತಗೋಬೇಕು. ನೀವೇನಾದ್ರು ಬರೀ +35 ತೊಗೊಂಡ್ರೆ ಆಬ್ವಿಯಸ್ಲಿ ಆನ್ಸರ್ -2 ಬಂದ್ಬಿಡುತ್ತೆ. ಓಕೆ, ಸೊ ಮೈನಸ್ ತೊಗೊಂಡ್ರು ಅಲ್ಲಿ ರಾಂಗು, ಪ್ಲಸ್ ತೊಗೊಂಡ್ರು ರಾಂಗು. ಕರೆಕ್ಟಾಗಿ ನೀವು ತಗೋಬೇಕಾಗಿರೋದು +or-. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಬರುವಂಥ ಚಾನ್ಸಸ್ಗಳಿದೆ. ಓಕೆ ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 5. ಸೊ ಕ್ವಶನ್ ನಂಬರ್ 5 ಇದು ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲಿ ಬರುವಂಥ ಒಂದು ಕ್ವಶನ್ ಆಗಿರುತ್ತೆ. ಇದರಲ್ಲಿ ಏನಿದೆಪ್ಪ ಅಂತ ನೋಡ್ತಾ ಹೋದ್ರೆ, ಇದು ಪ್ರತಿಯೊಬ್ಬರಿಗೂ ಕ್ಲಿಯರ್ ಆಗಿ ವಿಸಿಬಲ್ ಆಯ್ತಲ್ವಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸ್ವಲ್ಪ ಮೇ ಬಿ ಇಲ್ಲಿ ಕಾರ್ನರಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅನ್ಸುತ್ತೆ, ಕ್ಯಾಲ್ಕುಲೇಷನ್ ಮಾಡಿರೋದು. ಓಕೆ, ಸೊ ಒಂದು -2 ಬಂದಿದೆ, ಒಂದು ಪ್ಲೇನ್. ನೆಕ್ಸ್ಟ್ ನಾನು ಇವಾಗ ಕ್ವಶನ್ ನಂಬರ್ 5ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲೇನಿದೆ ನೋಡಿ, ಒಂದು ಡೆಲ್ಟಾ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಡಿಟರ್ಮೆಂಟ್ದು. ಈ ಕ್ಯಾಪಿಟಲ್ ಲೆಟರ್ ಎ ಇಸ್ ಕೋ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಸ್ಮಾಲ್ ಲೆಟರ್ ಇಸ್ ಅ ವ್ಯಾಲ್ಯೂ ಆಫ್ ದ, ಇದು ಎಲಿಮೆಂಟ್ ಆಗಿರುತ್ತೆ. ಓಕೆ, ಎ ಇದ್ರದ್ದು ಕೋ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಡಿಟರ್ಮೆಂಟ್ ಆಫ್ ಎ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಇದು ಸ್ಮಾಲ್ ಲೆಟರ್ ಅಂದ್ರೆ ಇವು ಎಲಿಮೆಂಟು, ಕೋ ಫ್ಯಾಕ್ಟರ್ ಅಂದ್ರೆ ಕ್ಯಾಪಿಟಲ್ ಲೆಟರ್ದು ಕೋ ಫ್ಯಾಕ್ಟರ್. ಇದ್ರದ್ದು ಆನ್ಸರ್ ಏನಾಗುತ್ತೆ? ನಾವೊಂದು ಪ್ರಾಪರ್ಟಿ ಸ್ಟಡಿ ಮಾಡಿದ್ವಿ, ನಿಮ್ಗೆ ಐ ಥಿಂಕ್ ಗೊತ್ತಿದೆ ಈ ಒಂದು ನೋಟ್. ಏನು? ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಕೋ ಫ್ಯಾಕ್ಟರ್ಸ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಅಂತ ಹೇಳಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸೇ ಇರಬೇಕು ಕೋ ಫ್ಯಾಕ್ಟರ್ಸ್ಗಳು. ಅಂದರೆ ಯಾವಾಗ ನೀವು ಒಂದು ರೋ ತೊಗೊಂತಿರಲ್ಲ, ಅದರದ್ದೇ ಕೋ ಫ್ಯಾಕ್ಟರ್ ಜೊತೆ ನೀವೇನಾದರೂ ಮಲ್ಟಿಪ್ಲೈ ಮಾಡಿ ಸಮ್ ತೊಗೊಂಡಿದ್ರೆ ಅದರ ಆನ್ಸರ್ ಡೆಲ್ಟಾ ಆಗಿರುತ್ತೆ ಅಂತ. ಓಕೆ, ಅಂದರೆ ಎರಡು ಸೇಮ್ ಇರಬೇಕು, ಎಲಿಮೆಂಟ್ ಸೇಮ್ ಇರಬೇಕು, ಕೋ ಫ್ಯಾಕ್ಟರ್ ಸೇಮ್ ಇರಬೇಕು. ಇಲ್ಲಿ ನೋಡಿ 1 1 ಇದೆ, 3 1 ಇದೆ. ಸಪೋಸ್ ಏನಾದರೂ ಬೇರೆ ಬೇರೆ ಆಗಿದ್ರೆ ಇದರ ಆನ್ಸರ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ, ಅಂದರೆ ಇದಕ್ಕೂ ಈಕ್ವಲ್ ಆಗಂಗಿಲ್ಲ. ಓಕೆ, ಇದು ರಾಂಗ್ ಆಯಿತು ಆಪ್ಷನ್. ಅಗೇನ್ ನೆಕ್ಸ್ಟ್ ಇದನ್ನ ನೋಡಿ, ಇಲ್ಲಿ 1 1 ಇದೆ, ಇಲ್ಲಿ 2 1 ಇದೆ, ಕರೆಕ್ಟ್. ಇಲ್ಲಿ ಎರಡು ಚೇಂಜ್ ಆಗಿದೆ, ಅಗೇನ್ ಇದು ಕೂಡ ರಾಂಗು. ಇಲ್ಲಿ 2 1 ಇದೆ, ಇಲ್ಲಿ 1 1 ಇದೆ, ಅಗೇನ್ ಇದು ಕೂಡ ರಾಂಗು. ಇಲ್ಲಿ ಅಬ್ಸರ್ವ್ ಮಾಡಿ, 1 1 ಇದೆ, ಇಲ್ಲಿ 1 1 ಇದೆ, 2 1 ಇದೆ, 3 1 ಇದೆ. ಅಂದರೆ ಒಂದು ಕಂಪ್ಲೀಟ್ ಒಂದು ಪರ್ಟಿಕ್ಯುಲರ್ ರೋನ ಕನ್ಸಿಡರ್ ಮಾಡಬಹುದು ಅಥವಾ ಕಾಲಮ್ ಆದರೂ ಕನ್ಸಿಡರ್ ಮಾಡಬಹುದು. ಇಲ್ಲಿ ಅವರು ಫಸ್ಟ್ ಕಾಲಮ್ನ ಚೂಸ್ ಮಾಡಿದ್ದಾರೆ, ಅಂದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಯಾವುದು ಕರೆಕ್ಟ್ ಆಯ್ತು ಅಂದಂಗಾಯ್ತು, ಯಾಕಂದ್ರೆ A11 ಕೋ ಫ್ಯಾಕ್ಟರ್, A21 ಕೋ ಫ್ಯಾಕ್ಟರ್ ಆಫ್ A21, A31 ಕೋ ಫ್ಯಾಕ್ಟರ್ ಆಫ್ A31 ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆನ್ಸರ್ ಆಗಿರುತ್ತೆ. ಸೊ ಅದರದ್ದು ಆನ್ಸರ್ ಇಲ್ಲಿ ಡೆಲ್ಟಾ ಇದೆ. ಓಕೆ, ಕೆಲವೊಂದ್ಸತಿ ಇದು ರಿಸಲ್ಟ್ ಕೇಳಿದ್ರೆ ಇವೆಲ್ಲನೂ ಆನ್ಸರ್ 0 ಆಗಿರುತ್ತೆ. ಬೇರೆ ಬೇರೆ ಇದ್ರೆ ಡೈರೆಕ್ಟ್ ಆಗಿ ನೀವು ಬರೀಬೇಕು 0 ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೋಡಿ, ಇದು ನೆಕ್ಸ್ಟ್ ಕ್ವಶನ್ನು ಎಕ್ಸರ್ಸೈಸ್ ಅಲ್ಲಿರುವಂಥ ಲಾಸ್ಟ್ ಎಕ್ಸರ್ಸೈಸ್ ಅಲ್ಲಿರುವಂಥ ಕ್ವಶನ್ ಇದು. ಇಲ್ಲೇನಿದೆ, ಲೆಟ್ ಎ ಬಿ ದ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, 3x3. ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಅಂತ ಕೇಳ್ತಾರೆ. ಇಲ್ಲಿ ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಏನಿದೆ ಫಾರ್ಮುಲಾ ಅಂತಂದ್ರೆ 17th ಕ್ವಶನ್ ಆನ್ಸರ್ ನಾನು ಇಲ್ಲಿ ಹೇಳ್ತಾ ಇರೋದು. ಏನಿದೆಪ್ಪ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n-1 ಅಂತ ಇದೆ. ಎನ್ ಯಾವ ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇಲ್ಲಿ ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ 3 - 1 ಅಂದರೆ 2 ಆಗುತ್ತೆ. ಅಂದರೆ ಡಿಟರ್ಮಿನೆಂಟ್ ಆಫ್ A² ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಅಂದರೆ ಎಲ್ಲಿದೆ ಅದು? ಆಪ್ಷನ್ ಬಿ ಎಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್ ಎಲ್ರಿಗೂ? ಅರ್ಥ ಆಗ್ತಾ ಇದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ. ಹಾಗೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕಮಾನ್ ಫಾಸ್ಟ್. 97 ಸ್ಟೂಡೆಂಟ್ಸ್ ಇದ್ದೀರಾ. ಸೊ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯಾರೆಲ್ಲ ಮಾಡಿಲ್ಲ ಇನ್ನುವರೆಗೂ. ಕಮಾನ್ ಫಾಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ.
ಕ್ವಶನ್ ನಂಬರ್ 17 ಅಂತ ಇದೆ ನೋಡಿ ಇದು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಸಿ ಇಸ್ ದ ಎ ಪಿ ಅಂತ ಹೇಳ್ತಾರೆ, ದೆನ್ ದ ಡಿಟರ್ಮೆಂಟ್ ಆನ್ಸರ್, ಇದರದ ಆನ್ಸರ್ನ ನೀವು ಫೈಂಡ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ ಅಂತ ನನಗೆ ಆಪ್ಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನನಗೆ ಆನ್ಸರ್ ಮಾಡಿ. ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು ಇದಕ್ಕೆ. ಓಕೆ, ಎ ಬಿ ಸಿ ಡಿ. ಕಮಾನ್ ಫ್ರೆಂಡ್ಸ್, ನೋಡಿ ನಿಮಗೆ ಪೋಲ್ ಬರ್ತಾ ಇದೆ, ಸೊ ಆನ್ಸರ್ ಮಾಡಿ ಫಾಸ್ಟಾಗಿ. ಪೋಲ್ ಬರ್ತಾ ಇದೆಯಲ್ವಾ ಎಲ್ರಿಗೂ? ಎಸ್, ಬರ್ತಾ ಇದೆ. ಆನ್ಸರ್ ಮಾಡಿ, ಕಮಾನ್ ಫಾಸ್ಟ್. ಎ ಆರ್ ಬಿ ಆರ್ ಸಿ ಆರ್ ಡಿ, ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ? ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಿದ್ದಾರೆ. ಆಪ್ಷನ್ ಸಿ. ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಡಿಟರ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ನಾವು. ಬಟ್ ಒನ್ ಕಂಡೀಷನ್ ಏನು ಹೇಳ್ತಾರೆ, ಎ ಬಿ ಸಿ ಆರ್ ಇನ್ ಎ ಪಿ. ಎ ಪಿ ಅಂತಂದ್ರೆ ಒಂದು ಇಲ್ಲಿ ಕಂಡೀಷನ್ ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಅದೊಂದು ಹಿಂಟ್ ನಾನು ಕೊಡ್ತೀನಿ, ಬೇಕಿದ್ರೆ ನೀವು ಟ್ರೈ ಮಾಡಿ. ಇವಾಗ ನೋಡಿ 1 2 3 ಈಸ್ ಅನ್ ಎ ಪಿ ಅಂತಂದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಈ ಮಿಡಲ್ ರಿಸಲ್ಟು ನಾನು ತಗೊತೀನಿ 2 into 2 ಮಾಡ್ತೀನಿ. ಓಕೆ, ಸೊ ಈ ಥರನೂ ನೀವು ತಗೊಳ್ಬಹುದು. ಈ ರಿಸಲ್ಟ್ಗೆ ನಾನು ಎ ಬಿ ಸಿ ಅಂತ ತಗೊಂಡಿದ್ರೆ ಮೊದಲಿಗೆ ಇದನ್ನು ಹೇಳ್ತೀನಿ ನೋಡಿ, ಆಮೇಲೆ ಕ್ಲಿಯರ್ ಆಗುತ್ತೆ. ಈ ಥರ ಇದ್ದರೆ ಇದು ಎ ಪಿ ಇದ್ದರೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದರ ಆನ್ಸರ್ ಎ ಪ್ಲಸ್ ಸಿ, ಫಸ್ಟ್ ಮತ್ತು ಸೆಕೆಂಡ್ಗೆ ಆ್ಯಡ್ ಮಾಡಿದಾಗ ಈಕ್ವಲ್ ಆಗಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 2 4 6 ಇದೆ. ಓಕೆ, ಸೊ ನಾನು ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 4 into 2 ಅಂದರೆ ಎಷ್ಟಾಗುತ್ತೆ? 8 ಆಗುತ್ತಲ್ವಾ? ಅಂದರೆ ಈ ಎರಡು ರಿಸಲ್ಟ್ನ ಆ್ಯಡ್ ಮಾಡಿದ್ರೆ ಅವಾಗೂ ಕೂಡ ಅದೇ ಆನ್ಸರ್ ಬರುತ್ತೆ. ಸರಿ, ಇಲ್ಲಿ ಇಷ್ಟೇ ಕರೆಕ್ಟ್ ಆಗುತ್ತಾ? ನಾ ಬೇರೆ ರಿಸಲ್ಟ್ ತೊಗೋಬೋದಲ್ವಾ? 5 6 7 ತೊಗೊತೀರಾ. ಇವೆರಡು ನೋಡಿ, 6ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 12 ಬರುತ್ತೆ. ಅಗೇನ್ 7 + 5 ಮಾಡಿದಾಗ 12 ಬರುತ್ತಲ್ಲ. ಅಂದರೆ ನಮಗೆ ಕಂಡೀಷನ್ ಏನಿದೆ ಅಂದಂಗಾಯ್ತು, 2b = a + c ಅಂತ ನೀವು ಯೂಸ್ ಮಾಡ್ಬೋದು. ಈ ಒಂದು ಹಿಂಟ್ನ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಸಾಲ್ವ್ ಮಾಡಿ. ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಪೋಲ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಕಮಾನ್. ಇಲ್ಲಿ ನೀವು ಆಪರೇಷನ್ಗಳನ್ನು ಕೂಡ ತಗೊಂಡು ಸಾಲ್ವ್ ಕೂಡ ಮಾಡ್ಬೋದು. ಅಗೇನ್ ಇದು ಈಸಿನೂ ಆಗುತ್ತೆ, ಇಲ್ಲ ಹಾಗೇನು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದಾರೆ. ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದಾರೆ. ಓಕೆ, ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುವಂಥ ಚಾನ್ಸಸ್ಸು ಬಹಳ ಕಡಿಮೆ ಇದೆ ಸ್ಟೂಡೆಂಟ್ಸ್. ಓಕೆ, ನೋಡಿ ಇದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಯಾವ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಮೊದಲಿಗೆ ಇಲ್ಲಿ ಏನಿದೆಯಪ್ಪ ಅಂತಂದರೆ ಎ ಬಿ ಸಿ ಅಂತೂ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಲ್ಲಿ ಒಂದಿಷ್ಟು ರಿಸಲ್ಟ್ಸ್ಗಳನ್ನ 0 ಮಾಡ್ಕೋಬೇಕು. ಓಕೆನಾ? ಸೊ 0 ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವುದಾದ್ರೂ ರಿಸಲ್ಟ್ನ 0 ಒಂದು ಆಪ್ರೇಷನ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ನೀವು ಈ ರಿಸಲ್ಟ್ ಏನಾದರೂ ತೊಗೊಂಡ್ರೆ ಇದು ನಿಮ್ಮದು R2 ಇದೆನಾ? ಸೊ ಈ ಬ್ಯಾಡು ಆ್ಯಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನೋಡಿ, 4 + 2 ಮಾಡಿದ್ರೆ 6 ಬರುತ್ತಾ? ಅಂದರೆ ಇಲ್ಲಿ 3 ಇದೆ, ಅಂದರೆ 3ಗೆ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ ಅಂದರೆ ಏನಾಗುತ್ತೆ? ಇದು 6 ಆಗುತ್ತೆ. ಆಗ ನಾವು ಸಬ್ಟ್ರಾಕ್ಟ್ ಮಾಡ್ಕೋಬೋದಾ? ಅಂದರೆ ಇಲ್ಲಿ ಒಂದು ಆಪರೇಷನ್ ತೊಗೋತಾ ಇದ್ದೀನಿ, ಏನಪ್ಪ ಅಂತಂದರೆ R2 × R2ಗೆ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿ ಅಗೇನ್ ಸಬ್ಸ್ಟ್ರಾಕ್ಟ್ ವಿತ್ ಯಾವುದು R1 + R2 ಮಾಡ್ತೀನಿ. R1 + R3 ಇವೆರಡು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಅದ್ರ ಜೊತೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಅಂದರೆ ಏನಾಗುತ್ತೆ, ಮೊದಲಿಗೆ ಇದು ಒಂದು ರಿಸಲ್ಟ್ ನೋಡಿ, 2 × R2, ಇದ್ರ ಜೊತೆ ನಾವು 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 2x ಆಗುತ್ತೆ. ಇದು 6 ಆಯ್ತಾ? ಮೈನಸ್. ಈಗ R1 + R2 ಮಾಡಬೇಕು. x + x ಎಷ್ಟಾಗುತ್ತೆ? 2x ಆಗುತ್ತೆ. ಅಗೇನ್ 4 + 2 ಎಷ್ಟಾಗುತ್ತೆ? 6 ಆಗುತ್ತೆ. ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಆಗುತ್ತಾ? ಈ 6 ಕ್ಯಾನ್ಸಲ್, ಇದು ಕೂಡ ಕ್ಯಾನ್ಸಲ್. ಓಕೆ, 0 ಬಂತಲ್ವಾ? ಸೊ ಹಾಗಾಗಿ ನಾನು ಇದನ್ನ ಆಪರೇಷನ್ನ ಇಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ.
ಫಸ್ಟ್ಗೆ ರೋ ಆಸ್ ಇಟ್ ಈಸ್ ಬರ್ಕೊಳ್ಳಿ, x+2 x+3 x+2a. ಇವಾಗ R2 ಅಲ್ಲಿ ಮಾತ್ರ ಚೇಂಜಸ್ ಆಗಬೇಕು ಈ ಆಪರೇಷನ್. ಅಂದ್ರೆ ಇಲ್ಲಿ 0 ಬಂತ, ಇಲ್ಲಿನೂ ಅಬ್ಸರ್ವ್ ಮಾಡಿ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇದು 8 ಆಗುತ್ತೆ. ಓಕೆ, ಇದಂತೂ ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗುತ್ತೆ ಬಿಡಿ. 5+3 ಇದು ಕೂಡ 8 ಆಗುತ್ತಲ್ವಾ, ಅಂದ್ರೆ ಇದರ ಆನ್ಸರ್ ಕೂಡ 0 ಬಂತು. ಬಟ್ ಇದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಇದು ಏನೇನಾಗುತ್ತೆ ನೋಡಿ, ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀರಾ, ಸ್ವಲ್ಪ ಬೇರೆ ಕಲರ್ ಇಂದ ಮಾಡ್ತಾ ಇದ್ದೀನಿ ನೋಡಿ. 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 2x ಆಗುತ್ತೆ, ಪ್ಲಸ್ 2 × 2 4b ಆಯ್ತು ಇದು ಕರೆಕ್ಟ್ ಆಗಿ. ನೆಕ್ಸ್ಟ್ ಮೈನಸ್ ಇಂಟು ಬ್ರಾಕೆಟ್, ಇವೆರಡನ್ನ ಆ್ಯಡ್ ಮಾಡಬೇಕು, ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತೆ. ಅಗೇನ್ ಇವೆರಡನ್ನ ಆ್ಯಡ್ ಮಾಡಿ, 2a ಮೈನಸ್, ಸಾರಿ ಇದು ಪ್ಲಸ್ ಇದೆ, 2c ಆಯಿತು. ಓಕೆ, ಸೊ ಇವಾಗ ಎಲ್ಲದರಲ್ಲಿ 2 ಕಾಮನ್ ಇದೆ, ಸೊ 2 ಕಾಮನ್ ಹೊರಗಡೆ ಬರಿಬೋದಾ. ಸೊ 2 ಕಾಮನ್ ಒಂದು ಹೊರಗಡೆ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಈ 2x ಅಂತೂ ಕ್ಯಾನ್ಸಲ್ ಆಗೇ ಬಿಡುತ್ತೆ, ಇದು ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಉಳಿದಿರೋದು 4b ಮೈನಸ್, ಇಲ್ಲಿ 2 ಕಾಮನ್ ತಗೊಂಡ್ಬಿಟ್ರೆ ಇಲ್ಲೇ ನೋಡಿದ್ ನೋಡಿ, a ಪ್ಲಸ್ ಸಿ ಉಳಿತು. ಈ ಥರನೂ ನೀವು ಬರೀಬಹುದು. ಓಕೆ, ಸೊ ಇವಾಗ ಇಲ್ಲಿ ಬಿ ವ್ಯಾಲ್ಯೂ ಬಂತು ನಮ್ಗೆ. ಇವಾಗ ಬಿ ವ್ಯಾಲ್ಯೂನ ನಾವು ಇದರಲ್ಲಿ ನಾನು ಈ ಥರ ಬರೀಬೋದಾ, 1 ಸೆಕೆಂಡ್, ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗ್ಬೋದು. ಇದು ಆಸ್ ಇಟ್ ಈಸ್ ಬರೆಯೋಣ. ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಸೈನ್ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ ಇದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಓಕೆ, ಸೊ ಈ ಮೈನಸ್ ಸೈನ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ, ಅಂದ್ರೆ ಈ ಬ್ರಾಕೆಟ್ನ ತೆಗಿಬೇಕು ಅಂತ ಅರ್ಥ. ಓಕೆ, ಈ ಬ್ರಾಕೆಟ್ನ ತೆಗಿತಾ ಇದ್ದೀನಿ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇವಾಗ 2x ಕ್ಯಾನ್ಸಲ್ ಆಯ್ತಾ, ಉಳಿದಿರೋ ರಿಸಲ್ಟ್ ಏನು, ಉಳಿದಿರೋ ರಿಸಲ್ಟು ನಮಗೆ ಇಲ್ಲಿ 4b ಉಳಿದಿದೆ, ಅಗೇನ್ ಮೈನಸ್ 2a ಉಳಿದಿದೆ, ಮೈನಸ್ 2c ಉಳಿದಿದೆ. ಇದಂತೂ ಕ್ಲಿಯರ್ ಆಯ್ತಾ. ಓಕೆ, ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಈ 4b ನಾನು 2 × 2b ಅಂತ ಬರೀಬೋದಾ. ಓಕೆ, ಅಗೇನ್ ಇದನ್ನ ಆಸ್ ಇಟ್ ಈಸ್ ಬರೀರಿ. ಓಕೆ, ಸೊ ಇವಾಗ 2b ಅಂತಂದ್ರೆ ಇವಾಗಲೇ ನಾನು ನಿಮಗೆ ABCR AP ಅಂತ ಹೇಳಿದೆ. 2b ಅಂದ್ರೆ ಏನಿರುತ್ತೆ ಅಂತ ಹೇಳಿದೆ, a ಪ್ಲಸ್ ಸಿ ಇರುತ್ತೆ ಅಂತ ಹೇಳಿದೆ. ಓಕೆ, ಅದನ್ನ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ, a ಪ್ಲಸ್ ಸಿ ಅಂತ. ಇದನ್ನ ಮತ್ತೆ ಆಸ್ ಇಟ್ ಈಸ್ ಬರೆಯೋಣ. ಓಕೆ, ಈ 2ನ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ, 2a ಆಗುತ್ತೆ, ಇದು 2c ಆಗುತ್ತೆ. ಅಗೇನ್ ಇಲ್ಲಿ 2a ಇದೆ, ಇಲ್ಲಿ 2c ಇದೆ, ಅಂದ್ರೆ 2c ಕ್ಯಾನ್ಸಲ್, 2a ಕೂಡ ಕ್ಯಾನ್ಸಲ್, ಅಂದ್ರೆ ಇದರ ಆನ್ಸರ್ ಕೂಡ ಎಷ್ಟು ಬಂತು, 0 ಬಂತು. ಓಕೆ, ಇದನ್ನ ಮತ್ತೆ ಥರ್ಡ್ ರೋ ಇದನ್ನ ಆಸ್ ಇಟ್ ಈಸ್ ಬರೀರಿ. ಒಂದು ಡಿಟರ್ಮಿನೆಂಟ್ ಅಲ್ಲಿ ಕಂಪ್ಲೀಟ್ ಒಂದು ರೋ 0 ಆಗಿಬಿಟ್ರೆ ಅದರದ್ದು ಆನ್ಸರ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್ ಏನೇನೋ ಮಿಸ್ ಮಾಡಿಕೊಂಡು ಆನ್ಸರ್ನ ಬಿಗೆ ಮಾಡಿದ್ರಿ, ಬಿ ಕರೆಕ್ಟ್ ಅಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 37% ಸ್ಟೂಡೆಂಟ್ಸ್ ಎಲ್ಲಾನು ಎ ಅಂತ ಕರೆಕ್ಟ್ ಮಾಡಿದ್ದೀರಾ. ಸೊ ಆಕ್ಚುಲಿ ಎ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಬಿ ಇಸ್, ಸಾರಿ, ಎ ಇಸ್ ದ ಕರೆಕ್ಟ್ ಆನ್ಸರ್, ಬಿ ಕರೆಕ್ಟ್ ಅಲ್ಲ. 42% ಮಾಡಿದ್ದೀರಾ, ಅದು ತಪ್ಪಾಗಿದೆ. ಓಕೆ, ಎಸ್ ಬಂದರೆ ಇದೇ ಕ್ವಶನ್ ಬರುತ್ತೆ, ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೋಬೇಕು ಅಷ್ಟೇ. ಇದು ಮಿಸ್ಲೇನಿಯಸ್ ಅಲ್ಲಿ ಇದೆ, ಹಾಗಾಗಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗೋಣವಾ? ಓಕೆ, ನೀವೇನಾದರೂ ಕ್ವಶನ್ಸ್ ಕೇಳಬೇಕಾಗಿದ್ದರೆ ಇಲ್ಲಿ ನೀವು ಟೈಪ್ ಮಾಡಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ನಾನು ಆಲ್ರೆಡಿ ಕ್ವಶನ್ ಅಂತ ಮೆಸೇಜ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಅದರಲ್ಲಿ ಕೂಡ ಟೈಪ್ ಮಾಡಿ ಕಳಿಸಿ, ಅದು ಬರುತ್ತೆ. ಹಾಯ್ ಅಂತ ಜಸ್ಟ್ ಒಂದು ಮೆಸೇಜ್ ಮಾಡಿದೆ ನೋಡಿ. ಏನಾದರೂ ಕೇಳಬೇಕಾಗಿದ್ದರೆ ಅದರಲ್ಲಿ ಟೈಪ್ ಮಾಡಿ ಕೇಳಿ, ಪರ್ಸ್ನಲ್ ಆಗಿ ನಾನು ಅದನ್ನು ಕೂಡ ನಿಮಗೆ ರಿಪ್ಲೈ ಮಾಡ್ಬೋದು. ಓಕೆ, ಸೊ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅಗೇನ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ XYZ ಇಸ್ ಅ ನಾನ್ ಜೀರೋ ರಿಯಲ್ ನಂಬರ್ ದೆನ್ ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಎ, ಇದ್ರದ್ದು ಇನ್ವರ್ಸ್ ಏನಾಗುತ್ತೆ ಅಂತ ನೀವು ಇಲ್ಲಿ ಬರಿಬೇಕಾಗಿರೋದು ಸ್ಟೂಡೆಂಟ್ಸ್. ಓಕೆ, ಎಸ್ ನೋಡಿ, ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಮತ್ತೆ ಈ ಸತಿ ಯಾರು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ, ಬಹಳ ಈಸಿಯೆಸ್ಟ್ ಕ್ವಶನ್ ಇದೆ. ಓಕೆ, ನೀವು ಅಲ್ಲಿ ಸೊಲ್ಯೂಷನ್ ನೋಡಿದ್ರೆ ಬಹಳ ಕನ್ಫ್ಯೂಷನ್ ಮಾಡಿ ಏನೇನೋ ಸಾಲ್ವ್ ಮಾಡಿರ್ತಾರೆ, ಬಟ್ ಇದನ್ನು ನಾವು ಬಹಳ ಈಸಿ ವೇ ಒಳಗೆ ಕೂಡ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್.
ಎಸ್ 47% ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ ಇ ಅಂತ. ಎ ಬಿ ಸಿ ಅಗೇನ್ ಕನ್ಫ್ಯೂಷನ್ ಇದೆ ಭಾಳ ಸ್ಟೂಡೆಂಟ್ಸ್ಗೆ, ಬಿನಾ ಏನಾ ಅಂತ. ಪ್ರತಿಯೊಬ್ಬರು ವೋಟ್ ಮಾಡಿ, ಮೋರ್ ದೆನ್ 88 ಸ್ಟೂಡೆಂಟ್ಸ್ ಇದ್ದೀರಾ. ಕಮ್ ಆನ್ ಫಾಸ್ಟ್. ಸೊ ಅಂಡರ್ಸ್ಟ್ಯಾಂಡ್, ಓಕೆ ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸರ್ ನೋಡಿ, ಈ ಒಂದು ಕ್ವಶನ್ ಆನ್ಸರ್ ನೋಡಿ. ಇದರದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಮೊದಲಿಗೆ ನಾವು ಇದರಲ್ಲಿ ಏನು ಮಾಡ್ತಾರೆ, ಇನ್ವರ್ಸ್ ಮಾಡಬೇಕಂದ್ರೆ ಅಡ್ಜಾಯಿಂಟ್ ಮಾಡು, ಕೋ ಫ್ಯಾಕ್ಟರ್ ಮಾಡು, ಅದೆಲ್ಲ ಮಾಡೋಕ್ಕಿಂತಲೂ ಒಂದು ಕಾಮನ್ ಸೆನ್ಸ್ ನಮ್ಗೆ ಗೊತ್ತಿರಬೇಕು. ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಏನಾಗುತ್ತೆ, ಆಯ್ ಆಗುತ್ತೆ. ಇವಾಗ ನಮಗೆ ಎ ಮ್ಯಾಟ್ರಿಕ್ಸ್ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ನಲ್ಲಿ 4 ಆನ್ಸರ್ ಕೊಟ್ಟಿದ್ದಾರೆ. ಯಾವ ಒಂದು ಮ್ಯಾಟ್ರಿಕ್ಸ್ ಜೊತೆ ನಾವು ಆ ಒಂದು ರಿಸಲ್ಟ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಆನ್ಸರ್ ಬರುತ್ತೆ ನೋಡಿ, ಅದೇ ನಿಮ್ಮದು ಎ ಇನ್ವರ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸಪೋಸ್ ನೀವು ಇದರ ಜೊತೆ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಆಗ ಏನು ಆನ್ಸರ್ ಬರುತ್ತೆ, ಐಡೆಂಟಿಟಿ ಬರುತ್ತಾ ಇಲ್ಲ ಚೆಕ್ ಮಾಡಬೇಕು. ಅಗೇನ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ನೋಡಬೇಕು, ಅಗೇನ್ ಐಡೆಂಟಿಟಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ, ನಿಮ್ಗೆ ಆನ್ಸರ್ ಐಡೆಂಟಿಟಿ ಆನ್ಸರ್ ಬಂದರೆ ಅದೇ ನಿಮ್ಮದು ರೈಟ್ ಆನ್ಸರ್. ಸೊ ಇವಾಗ ನೋಡಿ, ಫಸ್ಟ್ ರಿಸಲ್ಟ್ ಏನಿದೆ ಇಲ್ಲಿ ಎಕ್ಸ್ ಇನ್ವರ್ಸ್ ಅಂತಿದೆ. ಎಕ್ಸ್ ರೇಸ್ ಟು -1 ಅಂದರೆ ಇದು 1/x ಇದ್ದಾಗೆ. ಓಕೆ, ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ಎಕ್ಸ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅಂದರೆ ಇಲ್ಲಿ ಪೂರಾ 1 ಬರುತ್ತಲ್ವಾ? ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಬಟ್ ಇಲ್ಲಿ ನೋಡಿ XYZ ಉಳಿಯುತ್ತೆ, ಅಗೇನ್ ಇಲ್ಲಿ ಕೂಡ ರಾಂಗ್ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬಹಳ ಸಿಂಪಲ್ ಆಗಿದೆ. ಎಸ್, ಯಾರೆಲ್ಲ ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದ್ರೆ ನೋಡಿ, ಅವ್ರದ್ದೆಲ್ಲಾನು 100% ಕರೆಕ್ಟ್. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 1 ಬರುತ್ತೆ, ಮತ್ತೆ ಇಲ್ಲಿ XYZ ಉಳಿಯುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಅನ್ನೋದು ಮಾತ್ರ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಆಯ್ತಲ್ವಾ? ಎಸ್. ಓಕೆ, ಇಲ್ಲಿ ಏನಾಗಿದೆ ನೋಡಿ, ಈ ರಿಸಲ್ಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ XYZ ಬರುತ್ತೆ. ಈ ಮ್ಯಾಟ್ರಿಕ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಆದರೆ ಅದು ಐಡೆಂಟಿಟಿಗೆ ಈಕ್ವಲ್ ಆಗಲ್ಲ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದಂತೂ ಟೋಟಲಿ ರಾಂಗ್ ಇದೆ. ಸೊ ಕರೆಕ್ಟ್ ಆಗೋದು 100% ರೈಟ್ ಆನ್ಸರ್ ಆಗೋದು ಯಾವುದು, ಆಪ್ಷನ್ ಎ. ಇದು 1/y ಇದೆ, y ಇಂಟು y ಕ್ಯಾನ್ಸಲ್ ಆಗಿಬಿಡುತ್ತೆ, ಅಗೇನ್ ಇಲ್ಲಿ ಕೂಡ y ಬರುತ್ತೆ, Z ಕೂಡ ಹಾಗೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಇವತ್ತಿನ ಲಾಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಇದದ್ದು ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ಇವಾಗ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟಲ್ಲಿ ಪರ್ಸ್ನಲಿ ನೀವು ನನಗೆ ಮೆಸೇಜ್ ಮಾಡಬಹುದು. ಓಕೆ, ಸೊ ಇದು ಮೇಲೆ ಪಾಪಪ್ ಕಾಣಿಸ್ತಾ ಇದೆ ನೋಡಿ, ಹಾಯ್ ಅಂತ ಇದೆ, ಆಸ್ಕ್ ಸಮಥಿಂಗ್ ಅಂತ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅದರಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಫ್ರೀ ಬೋರ್ಡ್ ಕ್ವಶನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ 16 MCQ ಕ್ವಶನ್ಸ್. ನಾನು ಇನ್ನೊಂದ್ಸತಿ ಚೆಕ್ ಮಾಡಿ ನೋಡ್ತೀನಿ ಅದನ್ನು. ಸೌಜನ್ಯ 16th MCQ ಅಂತ ಹೇಳ್ತಾ ಇದ್ದಾರೆ. ಓಕೆ, NCERT ಒಳಗೆ MCQ ಇದೆಯಾ? NCERT ಒಳಗೆ ಇರೋದು ಇವೆಲ್ಲ ಕ್ವಶನ್ಸು ತೆಗೆದು ನೋಡಿ, ಪ್ರತಿಯೊಂದು ಎಕ್ಸಸೈಸ್ ಲಾಸ್ಟಲ್ಲಿ ಇರುತ್ತೆ. ಓಕೆ, PDF ಫೈಲ್ ಸೆಂಡ್ ಮಾಡಿ. ಆಯಿತಾ, PDF ಅಲ್ಲಿ ಸೆಂಡ್ ಮಾಡ್ತೀನಿ, ಆಯಿತಾ? ಓಕೆ, ಸೊ ನೋಡಿ ಇವಾಗ ನೆಕ್ಸ್ಟು ಈ ಕ್ವಶನ್ದು ಆನ್ಸರ್ದು ಪೋಲ್ನ ನಾನು ಇವಾಗ ನಿಮಗೆ ಸೆಂಡ್ ಮಾಡ್ತಾ ಇದ್ದೀನಿ. ಆನ್ಸರ್ ಮಾಡಿ ಫ್ರೆಂಡ್ಸ್. Come on, fast. A or B or C or D? ಅವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಮೇಲಿನ ಮೇಲೆ. ಬೋರ್ಡ್ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್. ಈ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಥರನೇ ಇರುತ್ತೆ, ಕ್ವಶನ್ಸ್ ಬೇರೆ ಇರುತ್ತೆ ರೀ, ಕ್ವಶನ್ ಡಿಫ್ರೆಂಟ್ ಕ್ವಶನ್ನೇ ಬರುತ್ತೆ. ಓಕೆ, ಬಟ್ ಚಾಪ್ಟರ್ ಸೇಮ್ ಚಾಪ್ಟರಿಂದನೇ ಕ್ವಶನ್ಸ್ ಇರುತ್ತೆ. ಇವಾಗ ಏನು ಕೇಳಿದಾರಲ್ಲ ಅದೇ ಚಾಪ್ಟರ್ ಅದೇ ಕ್ವಶನಿಂದನೇ ಬರುತ್ತೆ. ಓಕೆ, ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಕ್ವಶನ್ ನಂಬರ್ 11 ಯಾವುದರಿದೆ ಅದೇ ಚಾಪ್ಟರಿಂದನೇ 11th ಕ್ವಶನ್ ಬರೋದು. ಬೇಕಿದ್ರೆ ಕ್ವಶನ್ ಸ್ವಲ್ಪ ಬೇರೆ ಬೇರೆ ಬರ್ಬೋದು.
ಮ್ಯಾಥ್ಸ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಚೂಸ್ ಇಲ್ಲ. ಓಕೆ, ಸೊ ಈ ಒಂದು ಕ್ವಶನ್ ಆನ್ಸರ್ನ ಇವಾಗ ಡಿಸ್ಕಷನ್ ಮಾಡೋಣ. ಇದು ನೋಡಿ ಲಾಸ್ಟ್ ಕ್ವಶನ್ ಆಗಿದೆ. ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ಸಾಲ್ವ್ ಈ ಥರ R1 + R2 ಆ್ಯಡ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿನೂ ಕೂಡ ಮಾಡ್ಬೋದು. ಓಕೆ, ಸೊ ನೀವು ಆಪ್ರೇಷನ್ ತೊಗೊಂಡ್ರೆ ಇವಾಗ R1 + R3ನ ಆ್ಯಡ್ ಮಾಡ್ಕೊಳ್ಳಿ. R1 + R3 ಮಾಡಿದರೆ ಏನಾಗಿಬಿಡುತ್ತೆ, ಈ ಒಂದು ಡಿಟರ್ಮಿನೆಂಟ್ನ ಪ್ರಕಾರ ಬರೆದ್ರೆ ಇದು R1 ಆ್ಯಸ್ ಇಟ್ ಈಸ್ ಬರ್ಕೋಬೇಕಾಗುತ್ತೆ sin θ. ಸಾರಿ, ಇಲ್ಲೇ ಆ್ಯಡ್ ಮಾಡಿದ್ರಲ್ಲ R1ಗೆ, ಇಲ್ಲೇನೆ ಆ್ಯಡ್ ಮಾಡಿ. 1 - 1 ಅಂದರೆ ಇದು 0 ಆಗುತ್ತೆ, sin - sin ಅಂದರೆ ಇದು 0 ಆಗುತ್ತೆ, 1 + 1 ಅಂದರೆ ಇದು 2 ಆಗುತ್ತೆ. ಇವ್ರದ್ದೆಲ್ಲಾನು ಆ್ಯಸ್ ಇಟ್ ಈಸ್ ಬರೀಬೇಕು. ಓಕೆ, ನಾವು ಬೆಟರ್ ಇಲ್ಲೇ ಚೇಂಜ್ ಮಾಡ್ತೀನಿ. ನೋಡಿ, ಇದರ ಆನ್ಸರ್ 0 ಬಂದಿದೆ, ಇದರ ಆನ್ಸರ್ ಕೂಡ 0 ಬಂದಿದೆ, ಇದು 2 ಬಂದಿದೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಪ್ಲಸ್ ಅಂದರೆ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತಾ, ಉಳಿತು ಇದು 2 ಮಾತ್ರ. ಓಕೆ, ಅಂದರೆ ಈಸಿ ಆಗುತ್ತೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. 2 ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಇವಾಗ ಉಳಿದಿರೋದು ಇದು sin θ ಅಂದರೆ sin² θ, ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ. ಅಗೇನ್ ಮೈನಸ್ 1 × 1 ಅಂದರೆ ಮೈನಸ್ ಆಗುತ್ತೆ, ಇದು ಮೈನಸ್ ಮತ್ತೆ +1 ಆಗುತ್ತೆ. ಇದು ಬಂದಿರುವ ಆನ್ಸರ್ ನಿಮಗೆ. ಓಕೆ, ಬೇಕಿದ್ರೆ 2 ಕೂಡ ಮಲ್ಟಿಪ್ಲೈ ಮಾಡಿ. ಇದ್ರದ್ದು ನಾವು ರೇಂಜ್ ಫೈಂಡ್ ಮಾಡಬೇಕು. ಇವಾಗ ನಮ್ಗೆ ಬಂದಿರೋದು ಡೆಲ್ಟಾ ವ್ಯಾಲ್ಯೂ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಬಂದಿದೆ. ಸೊ ಇದ್ರದ್ದು ಆನ್ಸರ್ ಯಾವುದಕ್ಕೆ ಈಕ್ವಲ್ ಇದೆ ನಮಗೆ ಆಲ್ರೆಡಿ ಗೊತ್ತಿದೆ. ಏನಪ್ಪ ಅಂದರೆ ಇಲ್ಲಿ sin² ಇದೆಯಲ್ವಾ, ಸೊ ಹಾಗಾಗಿ sin² θ ಅದು ರೇಂಜ್ ಏನಾಗಿರುತ್ತೆ ಅಂದರೆ ಬಿಟ್ವೀನ್ 0 to 1 ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಅದಾದ್ಮೇಲೆ ನಿಮಗೆ ಇಲ್ಲಿ +1 ಇದೆ ಅಂದರೆ ಮೊದಲಿಗೆ ಏನು ಮಾಡ್ಕೊಳ್ಳಿ, ಎರಡು ಕಡೆ +1ನ ಆ್ಯಡ್ ಮಾಡ್ಕೊಳ್ಳಿ. +1 ಆ್ಯಡ್ ಮಾಡಿದ್ರೆ ಇಲ್ಲಿ 1 + 1 ಎಷ್ಟಾಗುತ್ತೆ, 2 ಆಗುತ್ತೆ. ಇಲ್ಲಿ 0 + 1 ಅಂದರೆ 1 ಆಗುತ್ತೆ. ಓಕೆ, ಅದಾದ್ಮೇಲೆ ಏನಿದೆ, ಇಂಟು 2 ಒಂದಿದೆ. ಸೊ ಇಂಟು 2 1 ಮಾಡ್ಕೋಬೇಕು. ಇವಾಗ ಇಂಟು 2 ಮಾಡಿದ್ರೆ 2 × 1 ಎಷ್ಟಾಗುತ್ತೆ, 2 ಆಗುತ್ತೆ. ಅಗೇನ್ ಇಲ್ಲಿ ಇಂಟು 2 ಮಾಡ್ತೀರಾ ಕಂಪ್ಲೀಟ್ ರಿಸಲ್ಟ್ಗೆ, sin² θ + 1ಗೆ. ಅಗೇನ್ ಇಲ್ಲಿ 2 × 2 ಅಂದರೆ 4. ಅಂದರೆ ಬಂದಿರುವಂಥ ನಿಮ್ದು ಲಿಮಿಟ್ ಏನಾಯಿತು, 2 to 4 ಅಂದರೆ ಬಿಟ್ವೀನ್ 2 to 4 ಈಸ್ ಯುವರ್ ರೈಟ್ ಆನ್ಸರ್ ಫ್ರೆಂಡ್ಸ್. ಅಂದರೆ ಅದೆಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ ನೋಡಿ. ಸೊ ಯಾರೆಲ್ಲ ಆಪ್ಷನ್ ಡಿ ಮಾರ್ಕ್ ಮಾಡಿದ್ದೀರಾ, ಸೊ ಅವ್ರದ್ದೆಲ್ಲಾನು ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ ಇದು ಸ್ಟೂಡೆಂಟ್ಸ್? ಎಸ್, ಇಷ್ಟೇ ಇರೋದು. ಮೇನ್ ಇಂಪಾರ್ಟೆಂಟ್ ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕು, ಸೈನ್ ಇನ್ವರ್ಸ್ದ ರೇಂಜ್ ಏನಾಗಿರುತ್ತೆ ಅಂತ. ಓಕೆ, ಸೊ ಇದಾಗಿತ್ತು ಇವತ್ತಿನ ಲಾಸ್ಟು ಎಕ್ಸಾಂಪಲ್. ಇದಿಷ್ಟೇ ಇರೋದು ನಿಮ್ಮ ಎಕ್ಸಾಂಪಲಲ್ಲಿ. ಸೊ ಲಾಸ್ಟಲ್ಲಿ ಮಿಸ್ಲೇನಿಯಸಲ್ಲಿ ಏನು ಬಂದಿದ್ದಲ್ಲ 17 ಹಿಡಿದು ಇವು ಬರುವಂಥ ಚಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಮೊದಲಿಗೆ ಏನಿದೆ ನೋಡಿ, ಇವೆಲ್ಲ ಕ್ವಶನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡಿ. ಓಕೆ, ಅಂದರೆ ಇದೇ ಟೈಪ್ ಇರುವಂಥ ಕ್ವಶನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಹಾಗೆ ಆರಾಮಾಗಿ ನೀವು ಕ್ವಶನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಡಿಸ್ಕಷನ್ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಯಾರೆಲ್ಲ ಇಲ್ಲಿವರೆಗೂ ಕ್ಲಾಸ್ ಅಟೆಂಡ್ ಮಾಡಿದರೆ, ಅರ್ಥ ಆಗಿದ್ದರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.